ಹಲೋ ನಮಸ್ತೆ ಸ್ಟೂಡೆಂಟ್ಸ್ ಅಂಡ್ ಆಲ್ ದ ಪೇರೆಂಟ್ಸ್. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೆ ಪೋಷಕರಿಗೂ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಸ್ವಾಗತ. ನಾನು ನಿಖಿಲೇಶ್, ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ಲ ವಿದ್ಯಾರ್ಥಿಗಳೇ ಮತ್ತೆ ಪೋಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಥವಾ ಪ್ರೀವಿಯಸ್ಲಿ ಇದನ್ನು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ SJCE, ಮೈಸೂರಿನ ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜು, ಕರ್ನಾಟಕದ ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜು, ಒಂದೊಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿರುವಂಥ ಒನ್ ಆಫ್ ದ ಟಾಪ್ ಕಾಲೇಜು JCE, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಸರ್, ಇವಾಗ JCEಯಲ್ಲಿ 3 ಕೋಡ್ಗಳಿದೆ ಸರ್. JCE ಅಂತ, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. ಸರ್, ಏನಿದೆ ಡಿಫರೆನ್ಸ್? ಇದರ ಕಂಪ್ಲೀಟ್ ಮಾಹಿತಿ ಸಿಗಬೇಕು ಅಂತಿದ್ರೆ ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ಮ ಏಕಲವ್ಯ 3.0 ಅಂತ, ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಆನ್ಲೈನ್ ಅಲ್ಲಿ ಆದ್ರೆ 1999 ರುಪೀಸ್ ಆಗಿರುತ್ತೆ, ಆಫ್ಲೈನ್ ಅಲ್ಲಿ ಆದ್ರೆ 3999 ರುಪೀಸ್ ಇರುತ್ತೆ. ನೀವು ಆನ್ಲೈನ್ ಅಲ್ಲಿ ನಿಮಗೆ ಕಾಲೇಜ್ಗಳ ಲಿಸ್ಟನ್ನ, ಬ್ರಾಂಚ್ಗಳ ಲಿಸ್ಟನ್ನ, ಯಾವ ಕಾಲೇಜನ್ನ ಯಾವ ಆರ್ಡರ್ ಅಲ್ಲಿ ಇಡಬೇಕು, ಯಾವ ಬ್ರಾಂಚನ್ನ ಯಾವ ಆರ್ಡರ್ ಅಲ್ಲಿ ಇಡಬೇಕು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇವೆ. ಪ್ಲಸ್ KEA ಕಡೆಯಿಂದ ಬರುವಂತ ಎಲ್ಲಾ ನೋಟಿಫಿಕೇಶನ್ಗಳು ಆನ್ ಟೈಮ್ ರೀಚ್ ಆಗುತ್ತೆ. ನೀವು ಫರ್ದರ್ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೇವೆ. ಅದಾದ್ಮೇಲೆ ರೌಂಡ್ 1 ಇಂದ ರೌಂಡ್ 2ಗೆ ಹೋಗ್ಬೇಕಾ ಬೇಡವಾ, ಯಾವ ರೌಂಡ್ ವರೆಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೇದು, ಮತ್ತೆ ಯಾವುದು ಸೇಫ್, ನೀವು ಥರ್ಡ್ ರೌಂಡಿಗೆ ಹೋದ್ರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತೇವೆ. ಪ್ಲಸ್ ಹಾಸ್ಟೆಲ್ಗಳ ಬಗ್ಗೆ ಇರ್ಬೋದು ಅಥವಾ ಕಾಲೇಜ್ಗಳ ರಿವ್ಯೂಸ್ಗಳ ಬಗ್ಗೆ ಇರ್ಬೋದು, ಕಂಪ್ಲೀಟ್ ಮಾಹಿತಿ. ಅದಾದ್ಮೇಲೆ ನೀವು ರೌಂಡ್ 1 ಆದ್ಮೇಲೆ ಯಾವ ಚಾಯ್ಸಸ್ ಅನ್ನ ಮಾಡಬೇಕು ಅದರ ಕಂಪ್ಲೀಟ್ ಮಾಹಿತಿ. ಬೇಸಿಕಲಿ ಇದು ನೀವು ಅಡ್ಮಿಷನ್ ಆದ ದಿನದಿಂದ ನಿಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ, ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ನೀವು ಎನಿ ಟೈಮ್ ಎಷ್ಟು ಟೈಮ್ ಕೂಡ ಕಾಲ್ ಮಾಡಬಹುದು, ಏನೇ ಡೌಟ್ಸ್ಗಳು ಬಂದರೂ ಮೆಸೇಜ್ ಮಾಡಬಹುದು. ಆಫ್ಲೈನ್ ಅಲ್ಲಿ ಆದ್ರೆ ನಮ್ಮ ಆಫೀಸಿಗೆ ಬರಬೇಕು, ಅಲ್ಲಿ ನಾವು ನಿಮಗೆ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ಆನ್ಲೈನ್ ಅಲ್ಲಿ ಆದ್ರೆ ಆಪ್ಷನ್ ಎಂಟ್ರಿನ ನೀವೇ ಮಾಡಬೇಕಾಗತ್ತೆ. ಕಾಲೇಜ್ಗಳ ಲಿಸ್ಟನ್ನ, ಬ್ರಾಂಚ್ಗಳ ಲಿಸ್ಟನ್ನ ಕಂಪ್ಲೀಟ್ ನಾವೇ ಕೊಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ರೆ ಇಲ್ಲಿ ನಂಬರ್ ಇದೆ 6362324224 ಅಂತ. ಈ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು ಎನಿ ಟೈಮ್. ಓಕೆ, ಇವಾಗ ಕಾಲೇಜಿಗೆ ಬಂದ್ರೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕದ ಟಾಪ್ ಕಾಲೇಜ್ ಆಗಿದೆ. ಓಕೆ, ಸೊ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜು. ಇವನ್ ಮೈಸೂರಲ್ಲಿ ಟಾಪ್ ಕಾಲೇಜ್ ಇದೆ. ಸೊ ಇದನ್ನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಅಂತ ಸ್ಟಾರ್ಟ್ ಆಗುತ್ತೆ. 1963 ಅಲ್ಲಿ ಸ್ಟಾರ್ಟ್ ಆಗಿದ್ದು. A++ ಅಕ್ರಿಡಿಯೇಷನ್ ಇದೆ. ಓಕೆ, ಈಗ ರೀಸೆಂಟ್ ಡೇಸ್ ಅಲ್ಲಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಸ್ಟಾರ್ಟ್ ಮಾಡಿದ್ರೆ 4+ ಇಯರ್ಸ್ ಆಯ್ತು. ಸರ್, ಇದರಲ್ಲಿ ಡಿಫರೆನ್ಸ್ ಏನು ಸರ್ JCEಗೂ, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗಿಗೂ ಅಥವಾ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೂ ಏನು ಸರ್ ಡಿಫರೆನ್ಸ್? ಕರೆಕ್ಟ್ ನೆನಪಿಟ್ಕೊಳ್ಳಿ, ಇಲ್ಲಿ 3 ಕೋಡ್ ಇದೆ. ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನೋದು E021. ಓಕೆ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಅದು E021 ಆಗಿದೆ. ಇನ್ನೊಂದು ಇದೇ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ E284. ಓಕೆ, E284 ಒಂದು ಏಡೆಡ್. ಯಾವುದು ಏಡೆಡ್ ಅಂತ ಕೇಳಿದ್ರೆ E021 ಅಂತ ಹೇಳೋದು ಏಡೆಡ್ ಆಗಿದೆ, ಅಂಡ್ E284 ಅನ್ನೋದು ಅನ್ಏಡೆಡ್ ಆಗಿದೆ. ಸೊ ಇಲ್ಲಿ ಏನು ಡಿಫರೆನ್ಸ್ ಅಂತ ಕೇಳಿದ್ರೆ, ಏಡೆಡ್ ಕಾಲೇಜಲ್ಲಿ E021 ನಲ್ಲಿ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಅಂದ್ರೆ ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ, ಅಂಡ್ ಫ್ಯಾಕಲ್ಟೀಸ್ ಕೂಡ ಗೌರ್ಮೆಂಟ್ ಅವರು ಇದು ಮಾಡ್ತಾರೆ. ಸೊ ನಿಮಗೆ ಫೀಸ್ ಅರೌಂಡ್ 35,000 to 40,000 ಚೇಂಜ್. ಓಕೆ, ಇದು ಎಲ್ಲಿ E021 ಅಲ್ಲಿ. ಅದೇ ನೀವು E284 ಅಂತ ಹೇಳಿದ್ರೆ ಇದು ಅನ್ಏಡೆಡ್ ಕಾಲೇಜ್ ಆಗಿದೆ. ಇಲ್ಲಿ ನಿಮಗೆ ಫೀಸ್ ಓವರ್ ಆಲ್ ಆಗಿ ಒಂದು 1,30,000 ಓವರ್ ಆಲ್ ನಾನು ಹೇಳ್ತಾ ಇರೋದು. ಗೌರ್ಮೆಂಟ್ ಫೀಸ್ ಪ್ಲಸ್ ಕಾಲೇಜ್ ಫೀಸ್, ಎಕ್ಸ್ಟ್ರಾ ಫೀಸ್ ಅನ್ನ ಸೇರಿ ಅರೌಂಡ್ ಒಂದು 1,30,000 ಇಂದ 1,50,000 ಆಗುತ್ತೆ. ಓಕೆ, ಕೋಡ್ ಬಂದ್ಬಿಟ್ಟು E284. ಅದಾದ್ಮೇಲೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಿದೆ. ಇದು ಪ್ರೈವೇಟ್ ಯೂನಿವರ್ಸಿಟಿ E057. ಇಲ್ಲೂ ಕೂಡ ನಿಮಗೆ ಗೌರ್ಮೆಂಟ್ ಅಂದ್ರೆ ಕಾಲೇಜ್ ಫೀಸ್, ಗೌರ್ಮೆಂಟ್ ಫೀಸ್ ಪ್ಲಸ್ ಕಾಲೇಜ್ ಫೀಸ್ ಸೇರಿ ಅರೌಂಡ್ 1,30,000 ಇಂದ ಒಂದು 1,50,000 ವರೆಗೆ ಆಗಬಹುದು. ಸರಿನಾ? ಸೊ ಇದು ಫೀಸ್. ಹಾಗಾದ್ರೆ ಸರ್ ಏನ್ ಸರ್ ಡಿಫರೆನ್ಸು? ಈಗ ನೋಡಿ, E021 ಅಂತ ಹೇಳಿದ್ರೆ ಇದು ಏಡೆಡ್ ಕಾಲೇಜು, ಗೌರ್ಮೆಂಟ್ ಇಂದ ಏಡ್ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಟೋಟಲ್ ಆಗಿ ನಿಮಗೆ ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ದೆನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ದೆನ್ ಪಾಲಿಮರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಷ್ಟು ಬ್ರಾಂಚಸ್ಗಳಿದೆ. ಓಕೆ, 1 2 3 4 5 6 7 8 9 ಬ್ರಾಂಚಸ್ಗಳಿದೆ. ಸರಿನಾ? ಸೊ ಇಲ್ಲಿ ಏಡೆಡ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರೋದು ಒಂದೇ ಬ್ರಾಂಚ್.
ಸರಿನಾ? ಅದಾದ್ಮೇಲೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಇನ್ಸ್ಟ್ರುಮೆಂಟೇಷನ್ ಇದೆ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇದೆ, ದೆನ್ ಸಿವಿಲ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್. ಇದು ಟೋಟಲ್ ಆಗಿ 9 ಬ್ರಾಂಚಸ್ಗಳಿದೆ. ಎಲ್ಲಿ? ಏಡೆಡ್ ಕಾಲೇಜಲ್ಲಿ. ಇದು ಯಾವುದು? E021. ಇನ್ನು E284 ಅಂತ ಇದೆ, ಇದು ಅನ್ಏಡೆಡ್ ಕಾಲೇಜ್. ಇಲ್ಲಿ ಫೀಸ್ ನಿಮ್ಗೆ 1,30,000 ಆಗುತ್ತೆ. ಇಲ್ಲಿ ಇರೋದು ಒಂದೇ ಬ್ರಾಂಚು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚ್. ಸರಿನಾ? ಅದಾದ್ಮೇಲೆ ಥರ್ಡ್ ಒನ್ ಬರೋದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದರಲ್ಲಿ ಬರೋದು ನಿಮಗೆ E057. ಇದು ಕೂಡ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇಲ್ಲಿ ನಿಮಗೆ ಬಯೋಟೆಕ್ನಾಲಜಿ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿತ್ AIML ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ಗಳಿಗಿದೆ. ದೆನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ. ಇಷ್ಟು ಬ್ರಾಂಚಸ್ಗಳಿದೆ. ಸೊ ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಏಡೆಡ್, ಅನ್ಏಡೆಡ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಅನ್ಏಡೆಡ್ ಮತ್ತೆ ನಿಮಗೆ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಫೀಸ್ ಅಪ್ ಟು ನಿಮಗೆ 1,30,000 ಅಥವಾ 1,20,000 ಇಂದ 1,50,000 ವರೆಗೆ ಆಗುತ್ತೆ. ಏಡೆಡ್ ಅಲ್ಲಿ ಏನಾಗುತ್ತೆ? ಅರೌಂಡ್ 40,000 ಬಿಲೋ. ಓಕೆ, ಇಲ್ಲಿ ಕಟ್ ಆಫ್ ರ್ಯಾಂಕ್ ತುಂಬಾ ಕಡಿಮೆಗೆ ನಿಲ್ಲುತ್ತೆ. ಯಾವ್ದ್ರಲ್ಲಿ? ಏಡೆಡ್ ಅಲ್ಲಿ. ಅನ್ಏಡೆಡ್ ಅಲ್ಲಿ ಸ್ವಲ್ಪ ಕಟ್ ಆಫ್ ರ್ಯಾಂಕ್ ಜಾಸ್ತಿಗೆ ನಿಲ್ಲುತ್ತೆ. ಓಕೆ, ಸೊ ನಿಮಗೆ ಏಡೆಡ್ ಅಲ್ಲಿ ಫೀಸ್ ಕಡಿಮೆ ಇರ್ಲಿಕ್ಕೆ ಹೋಗಿ ಕಟ್ ಆಫ್ ರ್ಯಾಂಕ್ ನಿಮ್ಗೆ ಈ ಕಾಲೇಜಲ್ಲಿ ಆಗ್ಬೇಕು ಅಂದ್ರೆ 5,000 ಬಿಲೋ ರ್ಯಾಂಕ್ ಅನ್ನು ತಗೊಂಡ್ರೆ ಒಳ್ಳೇದು. ಅದೇ ನಿಮ್ಗೆ ಅನ್ಏಡೆಡ್ ಮತ್ತೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಅನ್ಏಡೆಡ್ ಆಗಿರುತ್ತೆ ಅಂಡ್ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ. ನಾನು ಇದನ್ನ ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಯಾವ ಯಾವ ಇದಿದೆ ಏನು ಬ್ರಾಂಚಸ್ಗಳಿದೆ ಹೇಳಿದ್ದೇನೆ, ಫೀಸ್ಗಳ ಬಗ್ಗೆ ಮಾತಾಡಿದ್ದೇನೆ. ಹಾಗಾದ್ರೆ ಸರ್ ಪ್ಲೇಸ್ಮೆಂಟ್ ಅಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ? ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್. ಇವರದ್ದು ತುಂಬಾ ಓಲ್ಡ್ ಕಾಲೇಜ್ ಆಗಿರ್ಲಿಕ್ಕೆ ಹೋಗಿ ಈಗ ಯಾರ್ಯಾರು ನಿಮ್ಮ ಸೀನಿಯರ್ಸ್ ಇದ್ದಾರೆ ನೋಡಿ, ಅವ್ರನ್ನ ಇವರು ಹೈಯರ್ ಮಾಡ್ಕೊಂಡು ಹೋಗಿರ್ತಾರೆ ಕಂಪನಿಯವರು. ಅವರ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಕಾಲೇಜ್ಗಳಿಗೆ ಇದೇ ಕಂಪನಿಗಳು ಪ್ರೀವಿಯಸ್ಲಿ ಯಾರು ಬಂದಿದ್ದಾರೆ ನಿಮ್ಮ ಸೀನಿಯರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸೀನಿಯರ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೆ ಆ ಕಂಪನಿಯವರು ಮತ್ತೆ ಹೈಯರಿಂಗಿಗೆ ಕಾಲೇಜಿಗೆ ಬರ್ತಾರೆ. ಬಟ್ ಇದರ ಲೆಗಸಿ ತುಂಬಾ ಒಳ್ಳೇದಿದೆ. 800+ ಓವರ್ ಆಲ್ ಪ್ಲೇಸ್ಮೆಂಟ್ ಆಫರ್ ಇದೆ. 2,000 ಅಂದ್ರೆ ಇದು ಆನ್ ಗೋಯಿಂಗ್. ಇವಾಗ ನಾನು ಹೇಳ್ತಾ ಇರೋದು ಇಲ್ಲಿಯವರೆಗೆ 60 LP ಹೈಯೆಸ್ಟ್ CTC ಆಗಿದೆ. ಮೀಡಿಯನ್ ಪ್ಯಾಕೇಜ್ ನೋಡಿ 9 LPA ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಮೀಡಿಯನ್ ಪ್ಯಾಕೇಜ್ ಎವ್ರಿ ಇಯರ್ 400+ ರಿಕ್ರೂಟರ್ಸ್ ಬರ್ತಾರೆ. ಮಿನಿಮಮ್ 300+ ರಿಕ್ರೂಟರ್ಸ್ ಬಂದೇ ಬರ್ತಾರೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಮೈಸೂರು. 400ಕ್ಕಿಂತ ಜಾಸ್ತಿ ರಿಕ್ರೂಟರ್ಸ್ ಬರ್ತಾರೆ. ಓಕೆ, ಬಟ್ 300+ ಗ್ಯಾರಂಟಿ ಬರ್ತಾರೆ. ಹೈಯೆಸ್ಟ್ ಪ್ಯಾಕೇಜ್ 60 ಆಗಿದೆ. ಹೈಯೆಸ್ಟ್ ಪ್ಯಾಕೇಜ್ ಅನ್ನ ಬಿಟ್ಟಾಕಿ ಮೀಡಿಯನ್ ಪ್ಯಾಕೇಜ್ ನೋಡಿ 9 LPA ಮೀಡಿಯನ್ ಪ್ಯಾಕೇಜ್ ಇದೆ. ಮೀಡಿಯನ್ ಪ್ಯಾಕೇಜ್ ಅಂದ್ರೆ ಮೀನಿಂಗ್ ಜಾಸ್ತಿ ಸ್ಟೂಡೆಂಟ್ಸ್ಗಳು ಯಾವ ರೇಂಜಿನ ಪ್ಲೇಸ್ಮೆಂಟ್ ಆಗ್ತಾ ಇದ್ದಾರೆ. 9+ LPA ಅಂದ್ರೆ ನೀವು ಈ ಕಾಲೇಜಿಗೆ ಹೋಗ್ಬೇಕಂದ್ರೆ ನಿಮ್ಮ ಇದು ಒಳ್ಳೇದಿರ್ಬೇಕು, ಏನು ಕಟ್ ಆಫ್ ರ್ಯಾಂಕ್ ಒಳ್ಳೇದಿರ್ಬೇಕು ಅಂಡ್ ನಿಮ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಅಪಾರ್ಚುನಿಟಿ ಇದೆ. ಓಕೆ, ಯಾಕಂತ ಕೇಳಿದ್ರೆ ತುಂಬಾ ಓಲ್ಡ್ ಕಾಲೇಜ್ ಆಗಿರ್ಲಿಕ್ಕೆ ಹೋಗಿ ಅಲುಮ್ನೈ ಕನೆಕ್ಷನ್ ಒಳ್ಳೇದಿದೆ. ಸೊ ವೆರಿ ಗುಡ್ ಕಾಲೇಜ್. ಸರ್ JCE ಏಡೆಡ್, ಅನ್ಏಡೆಡ್, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಏನೂ ಡಿಫರೆನ್ಸ್ ಇಲ್ಲ. ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಇದೆ. ಪ್ಲೇಸ್ಮೆಂಟ್ ಸೆಂಟ್ರಲೈಸ್ಡ್ ಆಗುತ್ತೆ. ದೇರ್ ಇಸ್ ನೋ ಡಿಫರೆನ್ಸ್. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೇಸ್ಮೆಂಟ್ ರೆಕಾರ್ಡ್ ಅನ್ನ ನೋಡಿದ್ರೆ ಓವರ್ 80% ಗ್ರಾಜ್ಯುಯೇಟ್ಸ್ ಪ್ಲೇಸ್ ಆಗ್ತಾರೆ. ಅದರಲ್ಲೂ ಕೂಡ CSC, ISC, ಕಂಪ್ಯೂಟರ್ ಸೈನ್ಸ್, BS ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್, AIML ಇಂಥ ಬ್ರಾಂಚಸ್ಗಳಿಗೆ ಆಲ್ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಲ್ಲಿ ಆಲ್ಮೋಸ್ಟ್ 90+% ಆಫ್ ದ ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗ್ತಾರೆ. ಪ್ಲೇಸ್ಮೆಂಟ್ ಈಸ್ ವೆರಿ ಗುಡ್. ಪ್ಯಾಕೇಜಸ್ ಅನ್ನ ನೋಡಿ, ಆವರೇಜ್ ಪ್ಯಾಕೇಜ್ 8 to 12 LPA ಇದೆ. ಮೀಡಿಯನ್ ಪ್ಯಾಕೇಜ್ ಆಲ್ರೆಡಿ ಹೇಳಿದ್ದೇನೆ 9 LPA ಇದೆ. ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಇದೆ. ಲೆಗಸಿ ನೋಡಿ 1963 ಇಂದ ಇದೆ. A++ ಅಕ್ರಿಡಿಯೇಟೆಡ್ ಆಗಿದೆ. ಸೊ JSS ಮಹಾವಿದ್ಯಾಪೀಠ ಟ್ರಸ್ಟ್ ಇಂದ ಆಗಿದೆ. ಒನ್ ಆಫ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ನೇಮ್ಸ್ ಇನ್ ಕರ್ನಾಟಕ ಎಜುಕೇಶನ್ ಅಲ್ಲಿ. ಮತ್ತೆ ರಿಕ್ರೂಟರ್ಸ್ ಅನ್ನ ನೋಡಿದಾಗ ಫಾರ್ಚೂನ್ 500 ಕಂಪನೀಸ್ಗಳು, ವರ್ಡ್ಸ್ ನ ಫಾರ್ಚೂನ್ 500 ಕಂಪನೀಸ್ಗಳು, ಅಮೆಜಾನ್ ಇರ್ಬೋದು, ಸಿಸ್ಕೋ ಇರ್ಬೋದು, ಡೆಲ್ ಇರ್ಬೋದು, ಎರಿಕ್ಸನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, IBM ಇರ್ಬೋದು, ನೆಟ್ ಆಪ್ ಇರ್ಬೋದು, ಒರಾಕಲ್ ಇರ್ಬೋದು, ಬೆಸ್ಟ್ ಕಂಪನೀಸ್ಗಳು ವಿಸಿಟ್ ಮಾಡ್ತಾರೆ. ಓಕೆ, ರಿಸರ್ಚ್ ಮತ್ತೆ ಇನೋವೇಷನ್ ಅಲ್ಲಿ ಸ್ಟ್ರಾಂಗ್ ರಿಸರ್ಚ್ ಕಲ್ಚರ್ ಇದೆ. ಲ್ಯಾಬ್ಸ್ ಕೂಡ ಒಳ್ಳೆ ಇಕ್ವಿಪ್ಡ್ ಇದೆ. ಇಂಡಸ್ಟ್ರಿ ಲಿಂಕ್ ಒಳ್ಳೆ ಇದೆ, ಯಾಕಂದ್ರೆ ಅಲುಮ್ನೈ ಕನೆಕ್ಷನ್ ಒಳ್ಳೆ ಇದೆ. ಲೊಕೇಶನ್ ಕೂಡ ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಮೈಸೂರು. ಅಂದ್ರೆ ನಾವು ಕರ್ನಾಟಕದಲ್ಲಿ ಬೆಂಗಳೂರನ್ನ ಫಸ್ಟ್ ಪ್ರಿಫರೆನ್ಸ್ ಮಾಡಿದ್ರೆ ಮೈಸೂರನ್ನ ನೆಕ್ಸ್ಟ್ ಪ್ರಿಫರ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಏನು ಲೊಕೇಶನ್ ಕೂಡ ಒಳ್ಳೆ ಇದೆ. ಪ್ಲೇಸ್ಮೆಂಟ್ ಕೂಡ ಸ್ಟ್ರಾಂಗ್ಲಿ ಹೈಲಿ ಅಂದ್ರೆ ಒಳ್ಳೊಳ್ಳೆ ಕಂಪನೀಸ್ಗಳು ಬರುತ್ತೆ. ಅಲುಮ್ನೈ ಕನೆಕ್ಷನ್ ಒಳ್ಳೇದಿದೆ. ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಕೂಡ ಖಂಡಿತ ನೀವು ಚೂಸ್ ಮಾಡ್ಬೋದು. ಓಕೆ, KCET ಯಲ್ಲೂ ಚೂಸ್ ಮಾಡ್ಬೋದು, ಕಾಮಿಡಿಕೆಯಲ್ಲೂ ಚೂಸ್ ಮಾಡ್ಬೋದು. ಕಾಮಿಡಿಕೆದು ಕೋಡ್ ಅನ್ನ ಇಲ್ಲಿ ಕೊಟ್ಟಿದೆ ನೋಡಿ E058.
ಮತ್ತೊಂದು ಕಾಮಿಡಿಕೆಯಲ್ಲಿ ಇನ್ನೊಂದಿದೆ E061 ಕರೆಕ್ಟಾ. ಸೊ ಇದಿಷ್ಟು. ಅದಾದ್ಮೇಲೆ ಸರ್ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮ್ಗೆ, ಏಡೆಡ್ ಕಾಲೇಜಲ್ಲಿ ಹೋಗ್ಬೇಕಂದ್ರೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿಲೋ 5000 ರ್ಯಾಂಕ್ ಅನ್ನು ನೀವು ಟಾರ್ಗೆಟ್ ಮಾಡಲೇಬೇಕಾಗತ್ತೆ. ಓಕೆ, ಇನ್ನು ಅನ್ಏಡೆಡ್ ಮತ್ತೆ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೇಸ್ಡ್ ಆನ್ ಕ್ಯಾಟಗರಿ ಅರೌಂಡ್ 7000 8000 ವರೆಗೂ ಹೋಗಿದೆ. ಸರಿನಾ. ಓಕೆ, ಇದಿಷ್ಟು. ಇನ್ನು ಕಂಪನಿಗಳ ಬಗ್ಗೆ ನಾನು ಹೇಳಿದ್ದೇನೆ, ಅಮೆಝಾನ್ ಬರುತ್ತೆ, ಸಿಸ್ಕೋ ಬರುತ್ತೆ, ಸಿಟ್ರಿಕ್ಸ್ ಬರುತ್ತೆ, ಡೆಲ್ ಬರುತ್ತೆ, IBM ಬರುತ್ತೆ. ಒಳ್ಳೆ ಪ್ಲೇಸ್ಮೆಂಟ್ ರೆಕಾರ್ಡ್ ಇದೆ. ಓಕೆ, ಸೊ ಇಲ್ಲಿಯೂ ಕೂಡ ನನ್ನ ಸ್ಟೂಡೆಂಟ್ಸ್ಗಳು ತುಂಬಾ ಜನ ಇದ್ದಾರೆ. ಸೊ ಇದಿಷ್ಟು ಯಾವ್ದ್ರ ಬಗ್ಗೆ, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಸರಿನಾ. ಸೊ ಇದ್ರದ್ದು ನಿಮ್ಗೆ ಕಟ್ ಆಫ್ ರ್ಯಾಂಕ್ ಅನ್ನ ನೋಡಿದಾಗ ನಾನು ನಿಮ್ಗೆ ಇಲ್ಲಿ ಕಟ್ ಆಫ್ ರ್ಯಾಂಕ್ ಬಗ್ಗೆ ಹೇಳ್ತೇನೆ ನೋಡಿ. ಫಸ್ಟಿಗೆ E021 ಯಾವುದು, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏಡೆಡ್ ಕಾಲೇಜಲ್ಲಿ ನೋಡಿ ಕಟ್ ಆಫ್ ರ್ಯಾಂಕ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನೋಡಿ ನಿಮ್ಗೆ ಕಟ್ ಆಫ್ ರ್ಯಾಂಕ್ ಅನ್ನ ನಾವು ನೋಡಿದಾಗ ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕ್ ಇದು, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲಿ ಇನ್ನೂ ಕೂಡ ಜಾಸ್ತಿಗೆ ಹೋಗುತ್ತೆ. ಜನರಲ್ ಮೆರಿಟ್ ಅವರಿಗೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ 2704ಗೆ ನಿಂತ್ಕೊಂಡಿದೆ. ಯಾಕೆ ಅಂತ ಕೇಳಿದ್ರೆ ಇದು ಏಡೆಡ್ ಕಾಲೇಜು, ಫೀಸ್ ಕಡಿಮೆ ಇರುತ್ತೆ, ಫಸ್ಟ್ ಪ್ರಿಫರೆನ್ಸ್ ಇಲ್ಲೇ ತಗೊಳ್ತಾರೆ. ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆದ್ಮೇಲೆ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಜನರಲ್ ಮೆರಿಟ್ ಅಲ್ಲಿ 3835. ಅದಾದ್ಮೇಲೆ ಉಳಿದಿದ್ದನ್ನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಜನರಲ್ ಮೆರಿಟ್ ಅಲ್ಲಿ ಉಳಿದಿರೋದು ಕಟ್ ಆಫ್ ಜಾಸ್ತಿ ಇದೆ, ಬಟ್ ಕಂಪ್ಯೂಟರ್ ಸೈನ್ಸ್ ಮತ್ತೆ ECಗೆ ಸ್ವಲ್ಪ ಕಡಿಮೆ ಕಟ್ ಆಫ್ ಇದೆ. ಇನ್ನು ಕ್ಯಾಟಗರಿ 1 ಅನ್ನ ಕನ್ಸಿಡರ್ ಮಾಡಿದ್ರೆ 4683. ಅದು ಬಿಟ್ಟರೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 9524. ಉಳಿದಿರೋದು ಇಲ್ಲಿದೆ ನೋಡಿ, ನೀವು ಈ ಕಟ್ ಆಫ್ ರ್ಯಾಂಕ್ ಅನ್ನು ಇಲ್ಲಿ ಚೆಕ್ ಮಾಡಬಹುದು. ಇನ್ನು 2A ಜನರಲ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 5540ಗೆ ನಿಂತ್ಕೊಂಡಿದೆ ಫಸ್ಟ್ ರೌಂಡ್ ಅಲ್ಲಿ. ಇನ್ನು EC 8722. 2B ಗ್ರೂಪ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 8526 ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ 2B ಗ್ರೂಪ್ ಅಲ್ಲಿ ನೋಡಿ 19848ಗೂ ಸಿಕ್ಕಿದೆ. 3A ಗ್ರೂಪ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 3671, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 6267. 3B ಗ್ರೂಪ್ ಅಲ್ಲಿ ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ 4182, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 6564 ಚೇಂಜ್. ಇನ್ನು SC ST ಕ್ಯಾಂಡಿಡೇಟ್ಸ್ಗಳಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 14975, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 33103. ದೆನ್ ST ಜನರಲ್ ಅವರಿಗೆ 7239 ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬ್ರಾಂಚ್ ಅಂಡ್ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 31434. ಇನ್ನು ನಿಮಗೆ ಸ್ಪೆಷಲ್ ರಿಸರ್ವೇಶನ್ ಇದ್ರೆ ಸ್ವಲ್ಪ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಮತ್ತೆ ಥರ್ಡ್ ರೌಂಡ್ ಅಲ್ಲಿ 100% ಇದು ಜಾಸ್ತಿಗೆ ಹೋಗುತ್ತೆ. ಇದು ಯಾವುದು E021 ಅಂದ್ರೆ ನಾನು ಹೇಳ್ತಾ ಇರೋದು ಇದು ಏಡೆಡ್ ಕಾಲೇಜ್. ಸರಿನಾ. ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಏಡೆಡ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇರೋದು. ಅದಾದ್ಮೇಲೆ ಇದು ನಿಮ್ಗೆ ಬಿಟ್ರೆ ಇನ್ನು ನೆಕ್ಸ್ಟ್ ಬರೋದು ನಿಮ್ದು ಅನ್ಏಡೆಡ್ ಅಲ್ವಾ. ಸೊ ಈಗ E284. ನಾವೀಗ E284ಗೆ ಹೋದ್ರೆ ಇಲ್ಲಿ ನೋಡಿ ನಿಮ್ಗೆ ಕಟ್ ಆಫ್ ರ್ಯಾಂಕ್ ನ ತೋರಿಸ್ತೇನೆ ನೋಡಿ. E284 ಇದು ಅನ್ಏಡೆಡ್ ಆಗಿದೆ. ಇದು ಕೂಡ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬರುತ್ತೆ. ಕಂಪ್ಯೂಟರ್ ಸೈನ್ಸ್ ಒಂದೇ ಇರೋದು. ನೋಡೋಣ ಇಲ್ಲಿ ಕಟ್ ಆಫ್ ರ್ಯಾಂಕ್ ಅನ್ನು ಇದು ಮಾಡ್ತಾ ಇಲ್ಲ. E284 ಇಲ್ಲಿದೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ನಿಮ್ ನೋಡಿದ್ರೆ 1 ಗ್ರೂಪ್ ಅವರಿಗೆ 4763 ಇದೆ ಅಂಡ್ 2A ಗ್ರೂಪ್ ಅವರಿಗೆ 5749 ಇದೆ. 2B ಗ್ರೂಪ್ ಅವರಿಗೆ 8665 ಇದೆ. 3A ಗ್ರೂಪ್ ಅವರಿಗೆ 4284 ಇದೆ. 3B ಗ್ರೂಪ್ ಅವರಿಗೆ 4242 ಇದೆ. ಜನರಲ್ ಮೆರಿಟ್ ಅವರಿಗೆ 3089 ಇದೆ. SC ಜನರಲ್ ಅವರಿಗೆ 15966 ಇದೆ. ST ಜನರಲ್ ಅವರಿಗೆ 40,044 ಇದೆ. ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬರೋದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ಬಂದು ನಿಮ್ಮ ಕೋಡ್ E057. ಇದ್ರದ್ದು ಹೇಳ್ತೇನೆ ನೋಡಿ. E057 ಇದು ಕಟ್ ಆಫ್. ಇದರಲ್ಲಿ ಸ್ವಲ್ಪ ಕಟ್ ಆಫ್ ಜಾಸ್ತಿ ಇರುತ್ತೆ ನಿಮಗೆ. ಓಕೆ, ಸೊ ಇದರಲ್ಲಿ ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ನೀವು ಈ ಕಾಲೇಜಿಗೆ ಸ್ವಲ್ಪ ಕಟ್ ಆಫ್ ಜಾಸ್ತಿ ಇದ್ರೂ ಕೂಡ ನೀವು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ನೋಡಿ ಕಂಪ್ಯೂಟರ್ ಸೈನ್ಸ್ ಅಂಡ್ AIML ನೋಡಿ 5312. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ನೋಡಿ 7367. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನೋಡಿ 4707. ಅದು ಬಿಟ್ಟರೆ ಇಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇದೆ ಅರೌಂಡ್ 6265 ಆಗಿದೆ. ಇನ್ನು ಕ್ಯಾಟಗರಿ 1 ಅನ್ನ ಕನ್ಸಿಡರ್ ಮಾಡಿದ್ರೆ ಬಿಸ್ನೆಸ್ ಸಿಸ್ಟಮ್ಗೆ 8617, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 9242. ಅದು ಬಿಟ್ಟರೆ ಇಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ 10607. ಇಲ್ಲಿ ನೋಡ್ಬೋದು ನೀವು ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಬೋದು. 2A ಗ್ರೂಪ್ ಅವ್ರಿಗೆ ನೋಡಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು ಬಿಟ್ಟು ನಿಮ್ಗೆ ಬೇರೆ ಈಗ ನಿಮ್ಗೆ 11851 ಆಗಿದೆ ನೋಡಿ. ಇಲ್ಲಿ ನೋಡಿ ಯಾವುದು ಇನ್ಫಾರ್ಮೇಶನ್ ಸೈನ್ಸ್ 8903, ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್ 11851. ಸೊ ಆಲ್ಮೋಸ್ಟ್ ನಿಮ್ಗೆ ಕ್ಯಾಟಗರಿ ವೈಸ್ ನೀವು ನೋಡ್ಬೋದು ಕಟ್ ಆಫ್ ಅನ್ನ ನೋಡ್ಬೋದು. ಕಟ್ ಆಫ್ ಇಷ್ಟು ರ್ಯಾಂಕ್ ಬಂದ್ರು ಕೂಡ ನಿಮ್ಗೆ
ಇಲ್ಲಿ ಸೀಟ್ ಸಿಗುತ್ತೆ. ಇದು ಫಸ್ಟ್ ರೌಂಡ್, ಇನ್ನೂ ಜಾಸ್ತಿಗೆ ಹೋಗುತ್ತೆ. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ನೀವು KCET ಥ್ರೂ ಹೋಗ್ಬೋದು ಅಥವಾ ಕಾಮಿಡ್ಕೆ ಥ್ರೂ ಹೋಗ್ಬೋದು. ಈ ಕಾಲೇಜಿನ ಏನ್ ಹೇಳ್ತಾರೆ, ಕನ್ಸಿಡರ್ ಮಾಡಬಹುದು, ಖಂಡಿತವಾಗಿಯೂ ಕನ್ಸಿಡರ್ ಮಾಡಬಹುದು. ಒನ್ ಆಫ್ ದ ಟಾಪ್ ಕಾಲೇಜ್. ನಮ್ಮ ಏನು ಕರ್ನಾಟಕದ BMSC ಇರ್ಬೋದು, ಅದರ ಲೆವೆಲಿಗಿದೆ. ಬೆಟರ್ ದೆನ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVC ಲೆವೆಲಿಗೆ ಇರುವಂತ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಸೊ ಯಾರ್ಯಾರು JCEಗೆ ಹೋಗ್ಬೇಕು ಅಂತಿದ್ದೀರಾ, ನೀವು ಖಂಡಿತ ಈ ಕಾಲೇಜನ್ನ ರೆಫರ್ ಮಾಡಬಹುದು. ಒಳ್ಳೆ ಅಲುಮ್ನೈ ಕನೆಕ್ಷನ್ ಇದೆ, ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಇದೆ, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇದೆ. ಸೊ ಈ ಕಾಲೇಜನ್ನ ಕನ್ಸಿಡರ್ ಮಾಡಬಹುದು. ಸರ್ ನಮಗೆ ಈ ಕಾಲೇಜಿಗೆ ಹೋಗ್ಬೇಕಂದ್ರೆ ಹೇಗೆ ನಾವು ಆಪ್ಷನ್ ಎಂಟ್ರಿನ ಮಾಡಬೇಕು, JCE ಏಡೆಡ್ ನ ಇಮಿಡಿಯೇಟ್ ಆಗಿ ಅನ್ಏಡೆಡ್ ಇಡಬೇಕಾ, ಅನ್ಏಡೆಡ್ ಆದ ಇಮಿಡಿಯೇಟ್ ಆಗಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇಡಬೇಕಾ, ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದ್ರೆ ನಿಮ್ಮ ಏನು ರ್ಯಾಂಕಿಗೆ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ನಿಮಗೆ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜಿನ ಕೊಡಿಸೋ ಜವಾಬ್ದಾರಿ ನಂದು. ಓಕೆ, ಒಬ್ಬ ಟೆಕ್ನಿಕಲ್ ಗೈ ಆಗಿ ಇಂಜಿನಿಯರಿಂಗ್ ಮಾಡಿರೋರ್ನಾಗಿ ಮತ್ತೆ IT ವರ್ಕ್ ಮಾಡ್ತಾ ಇರ್ಲಿಕ್ಕೆ ಹೋಗಿ, ಪ್ಲಸ್ ಮೋರ್ ದ್ಯಾನ್ 6 ಇಯರ್ಸ್ ಇಂದ ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೇನೆ. ಕೌನ್ಸಿಲಿಂಗ್ ನ ಮಾಡ್ತೇನೆ, ಸ್ಟೂಡೆಂಟ್ಸ್ಗಳಿಗೆ ಹೇಳಿಕೊಡ್ತೇನೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಜಾಬ್ ರಿಲೇಟೆಡ್ ಇದನ್ನ ಕೊಡ್ತೇನೆ, ಕೋರ್ಸಸ್ಗಳನ್ನ ಹೇಳಿಕೊಡ್ತೇನೆ. PUC ಸ್ಟೂಡೆಂಟ್ಸ್ಗಳಿಗೆ KCET ಮತ್ತೆ ಬೋರ್ಡನ್ನು ಹೇಳಿಕೊಡ್ತೇನೆ. ಖಂಡಿತ ನಿಮ್ಗೊಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ಖಂಡಿತ ಜಾಯ್ನ್ ಆಗ್ಬೋದು. ಈ ನಂಬರ್ಗೆ ಮೆಸೇಜ್ ಹಾಕಿ ಅಥವಾ ಕಾಲ್ ಮಾಡ್ಬೋದು. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಯಾರಿಗೆ ನೀಡಿದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಮುಂದೆ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಹೇಳಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಖಂಡಿತ ಆ ಕಾಲೇಜ್ಗಳ ರಿವ್ಯೂಸ್ ಅನ್ನ ಕೊಡ್ತೇನೆ. ಅಂಡ್ ಈ ಕಾಲೇಜಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳಿದ್ದಾರೆ, ನಾನು ಕೂಡ ವಿಸಿಟ್ ಮಾಡಿದ್ದೇನೆ. ಒನ್ ಆಫ್ ದ ಬೆಸ್ಟ್ ಕಾಲೇಜ್, 100% ಹೋಗ್ಬೋದು. ಸರಿನಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್. Take care, students.